ನಾನು ಹಾಕೋ ರಂಗೋಲೆ ನೋಡಿ ಲಕ್ಷ್ಮಿ ಹಂಗೆ ಕುಣಿತ ನಮ್ಮ ಮನೆಗೆ ಬಂದ್ಬಿಡ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನದ ವ್ಲಾಗ್. ತುಂಬಾ ದಿನ ಆಯ್ತಲ್ಲ ವ್ಲಾಗ್ ಹಾಕಿ. ಸೊ ವ್ಲಾಗ್ಗಳು ಹಾಕ್ತಾ ಇಲ್ಲ, ಈಗ ನಿಲ್ಲಿಸ್ಬಿಟ್ಟಿದ್ದೀನಿ. ಈಶಾನ್ದು ಆಕ್ಟಿವಿಟಿ ಕ್ಲಾಸಸ್ಸು ಮತ್ತೆ ಸ್ಕೂಲ್ ಅವರ್ಸು ಎಲ್ಲ ಸ್ವಲ್ಪ ನನಗೆ ಕ್ಲಾಶ್ ಆಗ್ತಾ ಇದೆ. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಇವತ್ತು ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸೀರೆ ಉಡ್ಸಿದ್ದೀನಲ್ಲ. ಸೊ ಈ ಸಲ ಸೀರೆ ತಗೊಂಡಿದ್ದೀನಿ. ಈ ಕ್ಲಿಪ್ಪಿಂಗ್ನ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ಇವಾಗ ಸೇರಿಸ್ತೀನಿ. ನೋಡ್ಕೊಂಡು ಬನ್ನಿ ಎಲ್ಲಿ ತಗೊಂಡೆ, ಏನು ತಗೊಂಡೆ, ಹೆಂಗಿದೆ ಅಂತೆಲ್ಲ. ಫ್ರೆಂಡ್ಸ್, ಇವಾಗ ನಾನು ಹಬ್ಬಕ್ಕೆ ತಗೊಂಡಿರುವಂಥ ಸ್ಯಾರಿ ಇದು ಬಂದ್ಬಿಟ್ಟು ಬನಾರಸಿ ಕೋರಾ ಸಿಲ್ಕ್ ಸ್ಯಾರಿ ಅಂತ. ಪ್ರೈಸು 2000 ಕೊಟ್ಟು ತಗೊಂಡಿದ್ದೀನಿ. ಆನ್ಲೈನಲ್ಲೇ ತರಿಸಿದ್ದು. ಈಗಂತೂ ಎಲ್ಲ ಸ್ಯಾರಿ ಶೋರೂಮ್ಸ್ಗಳು ವೆಬ್ಸೈಟ್ ಇಟ್ಕೊಂಡಿದ್ದಾರೆ. ನಿಮ್ಗೆ ಯಾವ ಸ್ಯಾರಿ ಶೋರೂಮ್ ಇಷ್ಟ ಆಗುತ್ತೋ ಅವ್ರ ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು ತಗೊಳ್ಬೋದು. ಸೊ ಅಂಥದ್ದೇ ಒಂದು ವೆಬ್ಸೈಟಲ್ಲಿ ನಾನು ಸ್ಯಾರಿ ತರಿಸ್ಕೊಂಡಿದ್ದೀನಿ. ಇದು ಬನಾರಸಿ ಕೋರಾ ಸ್ಯಾರಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 1200 2900 ತನಕನೂ ಇದೆ. ನಾನು 2000 ರೂಪಾಯಿ ತಗೊಂಡಿದ್ದೀನಿ. ಕಲರ್ ನೋಡಿ, ಪೀಚ್ ಕಲರ್ ಇದೆ. ಪಿಂಕ್, ಲೈಟ್ ಪಿಂಕ್ ಆ್ಯಂಡ್ ಪೀಚ್ ಕಾಂಬಿನೇಷನು. ತುಂಬ ಶೈನಿಂಗ್ ಆಗಿದೆ. ಸೊ ಆದಷ್ಟು ಲೈಟ್ ಕಲರೇ ತಗೊಳ್ಳೋಣ, ನನ್ನ ಫೇಸಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದೆ. ಅದಕ್ಕೆ ಬಂದ್ಬಿಟ್ಟು ಬ್ಲೂ ಕಲರ್ ಬಾರ್ಡರ್ ಇದೆ ಆ್ಯಂಡ್ ಬ್ಲೌಸ್ ಪೀಸು ಇದೆ ಇದಕ್ಕೆ. ಸೊ ಬ್ಲೌಸ್ ಪೀಸ್ ಕಟ್ ಮಾಡಿಸ್ಬೇಕು. ಸೊ ಇದು ಸ್ಯಾರಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ನಂಗೆ ತಿಳಿಸ್ಬೇಕು. ಯೂಶ್ವಲಿ ನಂಗೆ ಸ್ಯಾರಿ ಅಷ್ಟೆಲ್ಲ ಗೊತ್ತಾಗಲ್ಲ, ನಾನು ತೊಗೊಳಕ್ಕೂ ಹೋಗಲ್ಲ. ಬಟ್ ಈ ಸಲ ತೊಗೊಂಡಿದ್ದೀನಿ ನೋಡಿ. ಪೀಚ್ ಕಲರ್ ತಗೊಂಡಿದ್ದೀನಿ. ಮೇ ಬಿ ನನಗೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. ಇದೆಲ್ಲ ಆದ್ಮೇಲೆ ಒಂದ್ಸಲ ಸ್ಯಾರಿನ ಉಟ್ಕೊಂಡು ನೋಡ್ಕೊಳ್ಬೇಕು ಹೆಂಗೆ ಕಾಣುತ್ತೆ ಅಂತ. ಆ್ಯಂಡ್ ಎಲ್ಲ ಸಾಮಾನು ಆಲ್ಮೋಸ್ಟ್ ತಂದಿದ್ದೀನಿ. ನಾನು ಒಬ್ಬಳೇ ಸಲ ತಂದು ಎಲ್ಲ ಮಾಡ್ತಾ ಇರೋದು. ಬಿಕಾಸ್ ಅರುಣ್ ಮನೇಲೆಲ್ಲ ಔಟ್ ಆಫ್ ಸ್ಟೇಷನ್. ಅವರು ಟೂ ಡೇಸ್ ಬರೋದಿಲ್ಲ. ಸ್ಯಾಟರ್ಡೇ 11:30-12 ಗಂಟೆ ಹೆಂಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಪ್ರಿಪ್ರೇಷನ್ ನಂದೆ. ಸೊ ಈಗ ಶಾಪಿಂಗ್ ಮೇಲೆ ಶಾಪಿಂಗ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಏನು ನೆನಪಾಗುತ್ತೆ ಅದು ಓಡೋಗು ತಗೋಬರೋದು ಹಂಗಾಗ್ತಿದೆ. ಸೊ ಫಸ್ಟ್ ಒಂದು ಲೀಸ್ಟ್ ಮಾಡಕ್ ಹೋದ್ರೂ ಮರ್ತೋಗ್ಬಿಡುತ್ತೆ. ಯಾ ಇದು ಮುಖವಾಡ. ಇದಕ್ಕೆ ಆಲ್ರೆಡಿ ಮೂಗ್ಬಟ್ಟು ಹಾಕ್ಸಿದೀವಿ ನಾವು. ಸೊ ಇದು ಅಮ್ಮ ಲಾಸ್ಟ್ ಟೈಮ್ ಓದಕ್ಕೆ ತಗೊಂಡಾಗ ಅವ್ರು ಅಲ್ಲೇನೆ ಅದನ್ನ ಹೋಲ್ ಮಾಡಿಸಿ ಮೂಗ್ಬಟ್ಟು ಹಾಕ್ಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಮೂಗುತಿ ಇರೋದ್ರಿಂದ ಇದಕ್ಕೇನು ಡೆಕೋರೇಟ್ ಮಾಡೋ ಅವಶ್ಯಕತೆ ಇಲ್ಲ. ರೆಡ್ ಕಲರು. ಆ್ಯಂಡ್ ನೆಕ್ಸ್ಟ್ ಮಿಕ್ಕಿದಕ್ಕೆಲ್ಲ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ. ಇನ್ನ ನಾನು ಹೂವು ತಂದಿಲ್ಲ. ಸೊ ಹೂ ತರಬೇಕು. ಹೂ ತರಬೇಕು. ಬಾಳೆ ಎಲೆ ಆಗಿದೆ ಆ್ಯಂಡ್ ಬಾಳೆ ದಿಂಡು ಕೂಡ ಸಿಕ್ಕಿದೆ. ಬಾಳೆ ದಿಂಡು ನೋಡಿ ಹೆಂಗಿದೆ. ಚರಾಸಿ ಬಾಳೆ ಎಲೆ ಸಿಕ್ಕಿದೆ. ಬಟ್ ಫ್ರೆಶ್ ಇಲ್ಲ, ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಸೊ ಏನೇನು ಸಿಗುತ್ತೆ ಅದನ್ನೆಲ್ಲ ತಗೊಂಡು ಬಂದು ಹಬ್ಬ ಮಾಡಿಬಿಡ್ಬೇಕು ಧಾಮ್ ಧೂಮ್ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಪ್ರಸಾದ ಮಾಡಿದ್ದೀನಿ. ಸ್ವಲ್ಪ ಚಕ್ಲಿ ಮಾಡಿದೆ ಮತ್ತು ರವೆ ಉಂಡೆ ಮಾಡಿದೆ. ಬಟ್ ಅದೇನೋ ಅಂತಾರಲ್ಲ, ಇದೇನೋ ಬರ್ಗೆಟ್ ದೇವ್ರಿಗೆ ಪರ ಮಾಡ್ದಂಗೆ ಅಂತ, ಹಂಗೆ ಈ ಈಶಾನ್ಗೆ ಎಲ್ಲ ತಗೊಂಡು ತಿಂದ್ಬಿಟ್ಟಿದ್ದಾನೆ. ರವೆ ಉಂಡೆ ಉಳ್ಕೊಂಡಿರೋದೇ ಒಂದು 5 ಪೀಸ್ ಅಷ್ಟೇ. ಸೊ ಈಗ ಮತ್ತೆ ರವೆ ಉಂಡೆ ಮಾಡ್ಬೇಕು ನಾನು. ಆ್ಯಂಡ್ ಕೊಡೋರ್ಗು ಕೂಡ ಏನಾದ್ರು ಮಾಡಬೇಕು. ಜೊತೆಗೆ ವೆಯ್ಟ್ ಮ್ಯಾಗ್ನೆಟ್ ಹೀರೋ ಅದನ್ನು ತಿನ್ಬಿಡು. ಉಳ್ಕೊಂಡಿರೋದೇ 5, ಅದನ್ನು ಖಾಲಿ ಮಾಡ್ತಾನಂತೆ. ಸೊ ಇದ್ರ ಜೊತೆಗೆ ಬರೋರ್ಗೆ ಸ್ವಲ್ಪ ಡಿನ್ನರ್ ಅರೇಂಜ್ ಮಾಡಬೇಕು. ಅಂದ್ರೆ ಇಲ್ಲೆಲ್ಲ ಆ ರೀತಿ ಪ್ರೊಸೀಜರ್ ಇದೆ. ಸೊ ಬಂದವ್ರಿಗೆ ಪ್ರಸಾದ ಅಂದ್ಬಿಟ್ಟು ಡಿನ್ನರ್ ಅರೇಂಜ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಬಾಕ್ಸಸ್ ತಂದಿದ್ದೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ಈಸ್ಕೊಳ್ಳೋದಿಲ್ಲ. ಅಂದರೆ ಮೀನ್ಸ್ ಅವ್ರ ಕಡೆನೇ ಬೇರೆ ನಮ್ಮದೇ ಬೇರೆ ಅಲ್ವಾ. ಸೊ ತೆಂಗಿನಕಾಯಿ ಕೊಟ್ಟರೆ ಅವ್ರು ಯೂಸು ಮಾಡ್ಕೊಳ್ಳಲ್ಲ. ಹಾಗಾಗಿ ಬಾಕ್ಸ್ ತಂದಿದ್ದೀನಿ. ಎಲ್ಲದಕ್ಕೆ ಬಾಳೆಹಣ್ಣು ಜೊತೆ ಬಾಕ್ಸ್ ಕೊಡೋಣ ಅಂತ. ಅದ್ರ ಜೊತೆಗೆ ಸ್ವಲ್ಪ ಸ್ವೀಟ್ ರೆಡಿ ಮಾಡಿಕೊಂಡ್ರೆ ಸ್ವೀಟ್ ಕೊಡ್ಬೋದು. ಹಾಗೆ ಡಿನ್ನರ್ ಅರೇಂಜ್ ಮಾಡಿರೋದ್ರಿಂದ ಪೂಜೆಗೆ ಬಂದವರು ಲೈಟಾಗಿ ಊಟನೂ ಮಾಡ್ಕೊಂಡು ಹೋಗ್ತಾರೆ. ಇದಿಷ್ಟು ನನ್ನ ತಲೆಯಲ್ಲಿರುವಂಥ ಐಡಿಯಾ, ಪ್ಲ್ಯಾನ್ ನೋಡ್ತಾ ಇದೆ. ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಮಾಡೋಣ. ನಾಳೆ ನನ್ನ ಫ್ರೆಂಡ್ಸು ಕೂಡ ಬರ್ತಾರೆ, ಬಂದು ಹೆಲ್ಪ್ ಮಾಡ್ತಾರೆ. ಯಾವಾಗಲೂ ಅರುಣ್ ಇರ್ತಿದ್ರು ಹೆಲ್ಪ್ ಮಾಡೋಕ್ಕೆ. ಈ ಸಲ ನನ್ನ ಫ್ರೆಂಡ್ಸ್ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಹಿಂಗೆ ಹಾಕ್ತಿದೆ ಹಬ್ಬದ್ದು ಎಲ್ಲ ಕೆಲಸ. ಸೊ ನೋಡಿ, ಕರ್ಟನ್ಗೆ ಲೈಟಿಂಗ್ಸ್ ಬಿಟ್ಟಿದ್ದೀನಿ. ಆ್ಯಂಡ್ ಇದು ಸೀರೆ ಉಡ್ಸಿರೋದು.
ಸೊ ಇಲ್ಲೂ ಕೂಡ ಬಾಳೆಹಣ್ಣೆಲ್ಲ ತಂದಿಟ್ಟಿದ್ದೀನಿ, ಬೆಳ್ಳಿ ಸಾಮಾನೆಲ್ಲ ತೆಗೆದಿಟ್ಟಿದ್ದೀನಿ. ಆ್ಯಂಡ್ ಅಲ್ಲಿ ಆ ಬಾಕ್ಸಲ್ಲಿ ಚಕ್ಲಿ ರೆಡಿಯಾಗಿರೋದು. ಸೊ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಏನು ಪೂಜೆ ಮಾಡಿಬಿಡೋಕ್ಕೆ ಈಸಿ ಆಗುತ್ತೆ. ಇವಾಗ ಮುಖವಾಡ ರೆಡಿ ಮಾಡಬೇಕು. ಐಲೈನರ್ ಹಾಕೋಣ. ಈಗ ಸಾಯಂಕಾಲ ಆಗಿದೆ. ಸೊ ಇಲ್ಲಿ ಇದೆಲ್ಲ ಕೆಲಸ ಮುಗಿದಿದೆ. ಇದನ್ನ ಯೂಶುವಲಿ ಎಲ್ಲ ನೈಟ್ ಮಾಡ್ಕೊಳ್ತಾರೆ, ಬಟ್ ನಾನು ಈಗಲೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮನೆಗೆ ಯಾರು ಬರಲ್ಲ ಅದೊಂದು, ಹಾಗಾಗಿ ಈಗಲೇ ಮಾಡ್ಕೊಂಡ್ಬಿಟ್ಟೆ. ಇದಲ್ಲದೆ ನಾನೀಗ ಈಶಾನ ಸ್ವಿಮ್ಮಿಂಗ್ ಕ್ಲಾಸ್ ಕರ್ಕೊಂಡು ಹೋಗ್ಬೇಕು. ಅಲ್ಲಿ 1 hour ಕೂತಿರ್ಬೇಕು. ಅಲ್ಲಿಂದ ನಾನು ಮತ್ತೆ ಕರ್ಕೊಂಡು ಬರಬೇಕು. ಆಮೇಲೆ ಸಾಯಂಕಾಲ ಹಾಗೆ ಹೋಗಿರುತ್ತೆ. ಮತ್ತೆ ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕು, ತುಂಬ ಹೊತ್ತು ಹಿಡಿಯುತ್ತೆ ದೇವ್ರ ಮನೆ ಕ್ಲೀನ್ ಮಾಡೋದು. ಸೊ ಅಲ್ಲಿದೆಲ್ಲ ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ಹೂವೆಲ್ಲ ಹಾಕಿಲ್ಲ ಮಾಡಬೇಕು. ಮತ್ತು ನಾನಿನ್ನೂ ಅದೆಲ್ಲ ಸಾಮಾನು ತರಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಬೇರೆ ಮಾಡಬೇಕು. ರಂಗೋಲೆ ಹಾಕಬೇಕು. ಓ ಮೈ ಗಾಡ್, ಅದೇ ತುಂಬ ಕಷ್ಟ. ಸೊ ಲಾಸ್ಟ್ ಟೈಮ್ ರಂಗೋಲೆ ಹಾಕಿದ್ದು ನೋಡಿದ್ರಲ್ಲ ಹೆಂಗಿತ್ತು ಅಂತ, ಬಟ್ ಈ ಸಲ ಸಕ್ಕದಾಗ ಹಾಕ್ತೀನಿ. ನಾನು ಹಾಕೋ ರಂಗೋಲೆ ನೋಡಿ ಲಕ್ಷ್ಮಿ ಹಾಗೆ ಕುಣಿತ ನಮ್ಮ ಮನೆಗೆ ಬಂದ್ಬಿಡ್ಬೇಕು. ಸೊ ಅದಕ್ಕೆ ರಂಗೋಲೆ ಈ ಸಲ ಕಮಲ ಹೂ ಬಿಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಲೋಟಸ್. ಸೊ ಲಕ್ಷ್ಮಿ ಫಸ್ಟ್ ಎಂಟ್ರೆನ್ಸ್ಗೆ ನಮ್ಮ ಮನೆ ಲೋಟಸ್ ಅಂದರೆ ಕಮಲ ಹೂ ನೋಡಿಕೊಂಡು ಅಲ್ಲಿಂದ ಜಂಪ್ ಮಾಡಿ ಇಲ್ಲಿ ಬಂದು ಕುತ್ಕೋಬೇಕು. ಸೊ ಹಾಗಾಗಿ ರಂಗೋಲಿಗೆ ಆಮೇಲೆ ಕಲರಿಂಗ್ ಎಲ್ಲ ತಂದಿದ್ದೀನಿ ನೀಟಾಗಿ. ಸೊ ಅದನ್ನೆಲ್ಲ ಮಾಡಬೇಕು, ಅದೊಂದು ಕೆಲಸ ಇದೆ. ಆಮೇಲೆ ರವೆ ಉಂಡೆ ಮಾಡಬೇಕು, ತೆಂಗಿನಕಾಯಿ ತುರ್ಕೊಳ್ಬೇಕು, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಇಷ್ಟು ಕೆಲಸನ ನಾನು ನೈಟ್ ಮಾಡ್ಕೊಳ್ತೀನಿ. ಬಟ್ ಹೆಂಗೆ ಗೊತ್ತಾ ಖುಷಿ, ಸ್ಯಾರಿ ಸಖತ್ತಾಗಿ ಉಡ್ಸ್ಬಿಟ್ಟಿದ್ದೀನಿ ಅನ್ನೋದೇ ಒಂದು ದೊಡ್ಡ ಖುಷಿ. ಫಸ್ಟ್ ಅಟೆಂಪ್ಟ್ಗೆ ಏನಾದರೂ ಸಕ್ಸಸ್ ಆಗೋಯ್ತು. ನಮ್ಮನೇಲಿ ನಮ್ಮಮ್ಮ ಏನು ಮಾಡ್ತಿದ್ರು ಯೂಶುವಲಿ ಅಂದರೆ ಫುಲ್ ಸ್ಯಾರಿನ ಅದನ್ನ ಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಕತ್ತಿಂದ ಅಂದರೆ ಈ ಬಿನ್ಗೆ ಕತ್ತಿರುತ್ತಲ್ಲ ಅಲ್ಲಿಂದ ಹಿಂಗೆ ಬಿಟ್ಕೊಂಡ್ಬಿಟ್ಟು ಜಸ್ಟ್ ಪಿನ್ ಹಾಕಿ ಇದು ಮಾಡೋರು. ಎಲ್ಲ ಕಡೆನೂ ಪ್ಲೀಟಿಂಗ್ ಕಾಣ್ತಿತ್ತು. ಬಟ್ ಈಗ ನಾನೇನು ಮಾಡಿದ್ದೀನಿ ಅಂದರೆ ಸೇಮ್ ನಾವು ಹೆಂಗೆ ಸ್ಯಾರಿ ಉಟ್ಕೋತೀವೋ ಆ ರೀತಿ ನಾನು ಉಡ್ಸಿದ್ದೀನಿ. ಅದಕ್ಕೆ ಖುಷಿ ಆಯ್ತು, ಅದಕ್ಕೆ ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಲ್ಲ ಅಂತ. ಆ್ಯಂಡ್ ಮುಖವಾಡಕ್ಕೆಲ್ಲ ಡೆಕೋರೇಷನ್ ಮಾಡ್ಬಿಟ್ಟಿದ್ದೀನಿ. ಸೊ ಜುಮ್ಕಿ ಎಲ್ಲ ಹಾಕಿ ಆಗಲೇ ರೆಡಿ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಜುಮ್ಕಿ ಇದೆ. ಸೊ ಇದು ಒಣಗಲಿ ಅಷ್ಟರಲ್ಲಿ ಈಶಾನ್ ಬೇರೆ ರೆಡಿ ಆಗ್ತಿದ್ದಾನೆ, ಬ್ಯಾಗ್ ಎಲ್ಲ ಎತ್ಕೊಂಡು. ನಾನು ಕೂಡ ರೆಡಿ ಆಗಿಬಿಟ್ಟು ಅವನ ಕರ್ಕೊಂಡು ಹೋಗ್ಬೇಕೀಗ. ಮಾರ್ಕೆಟಿಂದ ಸಾಮಾನು ತಂದೆ ನೋಡಿ. ಸೊ ನನ್ನ ಶಾಪಿಂಗ್ ಯಾವ ರೀತಿ ಇದೆ ಅಂತ ಫುಲ್ ಕತ್ಲೆ ಆಗ್ಬಿಟ್ಟಿದೆ. ಇದೆಲ್ಲ ತೊಗೊಂಡು ಬರೋಷ್ಟರಲ್ಲಿ ಸಾಕಾಯ್ತು. ಇದು ಹಾರ ತೊಗೊಂಡಿದ್ದೀನಿ, ರೋಸು 10 ರೂಪಾಯಿ ಅಂತೆ. ಬಾರ್ಗಿಂಗ್ ಮಾಡಿಬಿಟ್ಟು ಇದು ಹೂವಿನ ಹಾರ ತೊಗೊಂಡು ಬಂದಿದ್ದೀನಿ. ಸೊ 120 ರೂಪಾಯಿ ಹೇಳಿದ್ರು. ಹಂಗಾಗಿ ಚೌಕಾಸಿ ಮಾಡ್ಕೊಂಡು ಹೆಂಗೋ ತೊಗೊಂಡು ಬಂದಿದ್ದಲ್ದೇ ಇನ್ನೊಂದೇನು ಗೊತ್ತಾ, ಚೆಂಡು ಹೂವು ಹಾಕ್ಬಿಡ್ತಾರೆ. ನಾನು ಅದನ್ನು ಬಿಚ್ಚಿಸ್ಬಿಟ್ಟು ಮಾಮೂಲಿ ಹೂವು ಹಾಕಿಸ್ಕೊಂಡಿದ್ದೀನಿ. ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು ಬೇರೆ ಹೂವನ್ನೇ ಹಾಕಬೇಕು ಅಂತ ಹೇಳಿ ಹಾಕಿಸ್ಕೊಂಡು ಬಂದಿರೋದು. ಯೂಶ್ವಲಿ ಇಲ್ಲೆಲ್ಲ ಚೆಂಡು ಹೂ ಇರುತ್ತೆ. ಸೊ ಅದನ್ನು ಇದು ಮಾಡ್ಕೊಂಡು ಬಂದೆ. ಆ್ಯಂಡ್ ಫ್ರೆಂಡು ಅವನು ಸೊಪ್ಪು ಕೊಟ್ಟಿದ್ದಾಳೆ. ಮತ್ತು ಕಮಲ ಹೂ ತೊಗೊಂಡಿದ್ದೀನಿ 40 ರೂಪಾಯಿ. ಸೊ ಇದು ಸೊ ಇವತ್ತಿಂದು ಚೌಕಾಸಿ ಮಾಡ್ಕೊಂಡು ಕೂರೋಷ್ಟರಲ್ಲಿ ಲೇಟೇ ಆಗಿಬಿಡ್ತು. ಆ್ಯಂಡ್ ಎಲೆ ಬಂದುಬಿಟ್ಟು ಇನ್ನೂ ತೊಗೊಂಡಿದ್ದೀನಿ, ಇನ್ನೊಂದು ಕಡೆ ಎಲ್ಲೋಯ್ತೋ ಗೊತ್ತಿಲ್ಲ, ನೋಡೋಣ ಇರಿ. ಇದು 120 ಕರ್ಬೂಜ ತೊಗೊಂಡಿದ್ದೀನಿ, ಅದು ಅಷ್ಟೇ 120 ರೂಪೀಸ್. ತುಂಬ ದಪ್ಪ ಇದೆ, ಹಾಗಾಗಿ ಇಷ್ಟು ತೊಗೊಂಡೆ. ಇಲ್ಲೂ ಕೂಡ ಎಲೆ ತೊಗೊಂಡಿದ್ದೀನಿ. ಆ ಎಲೆ ತೊಗೊಳಿದಲ್ಲದೆ ಸ್ವಲ್ಪ ಈ ಗಣಗ್ಲೆ ಹೂ ಕೂಡ ಹಾಕಿಸ್ಕೊಂಡಿದ್ದೀನಿ. ಸೊ ಇದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಕೆಲಸ ಎಲ್ಲ ಮುಗಿಸಿ ಮಧ್ಯರಾತ್ರಿ 12:15 12:45 ಆಗಿತ್ತು. ಅವಾಗ ರಂಗೋಲೆ ಬಿಟ್ಕೊಳ್ಳೋಣ ಅಂತ ಬಂತೆ. ಈಶಾನ್ಗೆ ಊಟ ಮಾಡಿಸ್ಬಿಟ್ಟು ಮಲಗಿಸಿದ್ದೆ. ಸೊ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಮಲಗಿಬಿಟ್ಟಿದ್ರು, ನಾನೊಬ್ಬಳೇ ಫುಲ್ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದು. ಸೊ ಇದು ಚುಕ್ಕಿ ರಂಗೋಲೆ. ಇದು 7 3 ಡಾಟ್ಸ್ ಇಟ್ಕೊಳ್ಳೋ ಅಂಥದ್ದು. ಫಸ್ಟು 7 ಡಾಟ್ಸ್ನ 3 ಸಲ ಇಟ್ಕೊಂಡು ಆಮೇಲೆ ಆಲ್ಟರ್ನೇಟಾಗಿ ಇಟ್ಕೊಳ್ತಾ ಬರಬೇಕು. 3 ಡಾಟ್ಸ್ ಬರೋ ತನಕ ಇಟ್ಕೊಂಡಾದಮೇಲೆ ಈ ರಂಗೋಲೆ ಹಾಕ್ಕೊಳ್ಳೋದು. ಕಮಲ ಹೂವಿನ ಡಿಸೈನ್ ಬರುತ್ತೆ. ಸೊ ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಇದು ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿಕೊಂಡೆ. ಫ್ರೀ ಹ್ಯಾಂಡ್ ರಂಗೋಲಿಗಿಂತ ನನಗೆ ಡಾಟ್ಸ್ ರಂಗೋಲಿ ತುಂಬ ಚೆನ್ನಾಗಿ ಬಿಡ್ಸೋಕ್ಕೆ ಬರುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವರಮಹಾಲಕ್ಷ್ಮಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಆಗಸ್ಟ್ 5 ಸೊ ವರಮಹಾಲಕ್ಷ್ಮಿ ಹಬ್ಬ. ನಿನ್ನೆಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ನೋಡಿದ್ರಿ ಹೆಂಗೆ ಪ್ರಿಪ್ರೇಷನ್ಸ್ ಮಾಡ್ಕೊಂಡೆ ನಾನು ಅಂತ. ಸೊ ಈಗ ಅದ್ರ ಕಂಟಿನ್ಯೂಷನ್, ಡಿಟೇಲಾಗಿ ಏನು ವ್ಲೋಗ್ ಮಾಡೋಕ್ಕೆ ಹೋಗಲ್ಲ. ಹಂಗಾಗಿ ಮೊದಲೇ ಆಲ್ರೆಡಿ ತೋರಿಸಿದ್ದೀನಿ ಪ್ರಿಪ್ರೇಷನ್ಸ್ ಹೆಂಗೆ, ವರಮಹಾಲಕ್ಷ್ಮಿ ಹೆಂಗೆ ಮಾಡ್ತೀನಿ ಅಂತ. ಬಟ್ ಈಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಹೋಗೋಣ ಅಂತ. ಸೊ ಬೆಳಗ್ಗೆ ಆಗಿದೆ, ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಈವನ್ ಪ್ರಸಾದ ಕೂಡ ಮಾಡ್ಕೊಂಡಿದ್ದೀನಿ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂತಂದ್ರೆ ಕಿಚನ್ ಫುಲ್ ಮೆಸ್ಸಿ ಆಗ್ಬಿಟ್ಟಿದೆ. ಎಲ್ಲ ಒಳಗೆ ಕಲಸಿ ಇಟ್ಬಿಟ್ಟಿದ್ದೀನಿ. ಎಲ್ಲಿ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಪ್ರಸಾದ ಮಾಡಿದ್ದು ಆ್ಯಂಡ್ ನೆಕ್ಸ್ಟ್ ತೊಳೆದಿದ್ದಂಥ ಪಾತ್ರೆ ಎಲ್ಲ ಅಲ್ಲೇ ಇದೆ. ಈ ಕಿಚನಲ್ಲಿ ಸ್ವಲ್ಪ ಸ್ಲ್ಯಾಬ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ನಂಗೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಅಷ್ಟು ಕನ್ವೀನಿಯೆಂಟ್ ಆಗಿಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ನಾನು ವಿಡಿಯೋ ಮಾಡಲಿಲ್ಲ. ಬಟ್ ಪ್ರಸಾದ ರೆಡಿ ಮಾಡ್ಕೊಂಡಿದ್ದೀನಿ. ಲಕ್ಷ್ಮಿಗೆ ಗೋಧಿ ಅಂತಂದರೆ ಇಷ್ಟ ಆಗುತ್ತಂತೆ, ಅದಕ್ಕೋಸ್ಕರ ಆ ರೀತಿ ಮಾಡಿದ್ದೀನಿ. ಆ್ಯಂಡ್ ಒಂದು ಗ್ಲಾಸ್ ಹಾಲು ಇಟ್ಟಿದ್ದೀನಿ, ಅದನ್ನು ಕಾಯಿಸಿರಬಾರ್ದು, ಹಸುವಿನ ಹಾಲು ಇಟ್ಟಿದ್ದೀನಿ. ಹಾಗೆ ಒಂದು ಚೊಂಬು ನೀರು ಇಡೋಕ್ಕೆ ಹೇಳ್ತಾರೆ, ಸೊ ಅದನ್ನು ಇಟ್ಟಾಯಿತು. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಇದನ್ನು ಶೇರ್ ಮಾಡ್ತೀನಿ. ಮೇ ಬಿ ಇದು ನಿಮಗೆ ನೆಕ್ಸ್ಟ್ ಇಯರಿಂದ ಯೂಸ್ ಆಗ್ಬೋದು. ನಾನು ಒಂದು ಆರ್ಟಿಕಲ್ ಓದಿದ್ದೆ. ಸೊ ಲಕ್ಷ್ಮಿ ಹಿಂದೆ ಒಂದು ಇದಿಡ್ಬೇಕಂತೆ, ಕನ್ನಡಿ ಮಿರರ್. ಸೊ ಹಂಗಿಟ್ಟಾಗ ನಮ್ದೆಲ್ಲ ಪೂಜೆ ಎಲ್ಲ ಆದಮೇಲೆ ಲಕ್ಷ್ಮಿ ಅಲಂಕಾರ ಹೇಗೆ ಮಾಡ್ಕೊಂಡಿದ್ದೀವಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ ನೋಡ್ಕೋತಾಳಂತೆ. ಸೊ ಹಾಗಾಗಿ ಒಂದು ಕನ್ನಡಿ ಇಡಿ ಅಂತ ಹೇಳ್ತಾರೆ. ಸೊ ನಾನು ಹಾಗೆ ಇಟ್ಟಿದ್ದೀನಿ, ಒಂದು ಆರ್ಟಿಕಲ್ ಓದಿದ್ದೆ ನಾನು. ಸೊ ನೀವು ನೆಕ್ಸ್ಟ್ ಇಯರಿಂದ ಕನ್ನಡಿ ಹಿಡಿ. ಮೇ ಬಿ ನಿಮ್ಮ ಮನೇಲೂ ಲಕ್ಷ್ಮಿ ನೀವು ಯಾವ ರೀತಿ ಅಲಂಕಾರ ಮಾಡಿದ್ದೀರಾ ಅಂತ ನೋಡ್ಕೊಳ್ಬಹುದು. ಸೊ ಈಗ ಇದೆಲ್ಲ ಆಗಿದೆ. ಆ್ಯಂಡ್ ಇಶಾನ್ ಮಲಗಿದ್ದ, ಸೊ ಅವನು ಹೇಳಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ವಿ. ಸೀರೆ ಹಾಕ್ಕೊಂಡಿಲ್ಲ, ಸಾಯಂಕಾಲ ಹಾಕೊಳ್ಳೋಣ ಅಂತ. ಕೆಲಸಗಳೇ ಆಗೋಯ್ತು, ಸೀರೆ ಉಟ್ಕೊಂಡು ಎಲ್ಲ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇಶಾನ ಸ್ಕೂಲಿಗೆ ಕಳಿಸಿಲ್ಲ ಇವತ್ತು, ಮನೇಲೇ ಇಡ್ಸ್ಕೊಂಡಿದ್ದೀನಿ. ಒಬ್ಬಳೆ ಎಲ್ಲ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮೋರ್ ಓವರ್ ಅವ್ನಿಗೆ ಇವತ್ತು ಆಫ್ ಡೇ ಇತ್ತು. ಸೊ 9:30ಗೆಲ್ಲ ಬಿಟ್ಬಿಡ್ತೀನಿ ಅಂತ 9:55 ಮೆಮೊ ಬಂದಿತ್ತು. ಸೊ ಯಾರು 2.5 ಅವರ್ಸ್ಗೆ ಸ್ಕೂಲಿಗೆ ಕಳಿಸ್ತಾರೆ ಅಂದ್ಬಿಟ್ಟು ಮನೇಲೇ ಇಟ್ಕೊಂಡಿದ್ದೀನಿ. ಸೊ ಇವಾಗ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದಾನೆ. ಬನ್ನಿ ಇವಾಗ ಪೂಜೆ ಮಾಡೋಣ. ಫ್ರೆಂಡ್ಸ್, ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ರವೆ ಉಂಡೆ ರೆಡಿ ಆಗಿದೆ. ಮೊದಲು ಒಂದು ಬ್ಯಾಚ್ ಮಾಡಿದ್ದೆ, ಅದು ಪ್ರಸಾದಕ್ಕೆ ಅಂತ. ಈಗ ಕೊಡೋರ್ಗೆ ಅಂತ ರವೆ ಉಂಡೆ. ಸೊ ಕಟ್ಟಬೇಕು, ಇನ್ನೂ ಸ್ವಲ್ಪ ಸುಡ್ತಾ ಇದೆ. ಆಮೇಲೆ ಇಲ್ಲಿ ಒಬ್ಬಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಇದು ಬಂದ್ಬಿಟ್ಟು ಸ್ವೀಟ್ ಕಾರ್ನ್ ಕೋಸಂಬರಿ ಮಾಡೋಣ ಅಂತ, ಅದನ್ನು ಕೂಡ ಬೇಯಿಸ್ತಾ ಇದ್ದೀನಿ. ಕ್ಯಾರೆಟ್ ತುರ್ದಿಟ್ಕೋಬೇಕು. ಮತ್ತೆ ಇಲ್ಲಿ ಆಗ್ಲೇ ಕಂಕನ ಕಲ್ಸಿಟ್ಕೊಂಡಿದ್ದೀನಿ. ಸೊ ಒಂದು ಪಾವ್ಗಷ್ಟೇ ಮಾಡ್ತಾ ಇರೋದು ಒಬ್ಬಟ್ಟು. ಲಾಸ್ಟ್ ಮೂಮೆಂಟಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮತ್ತೆ ಯಾರು ನಾಳೆ ಎಲ್ಲ ಮಾಡ್ತಾರೆ. ಇವತ್ತು ಮೂಡಿದ್ದಾಗಲೇ ಮಾಡಿಬಿಟ್ರೆ ಸರಿ, ಇಲ್ಲ ಅಂತಂದರೆ ಇದಾಗುತ್ತೆ. ಹೆಂಗಿದ್ರು ಅಳರು ನಾಳೆ ಬರ್ತಾರಂತೆ. ಸೊ ನಾಳೆ ಬೆಳಗ್ಗೆ ಅವ್ರಿಗೆ ಒಬ್ಬಟ್ಟು ಕೊಡೋಕೆ ಸರಿ ಹೋಗುತ್ತೆ. ಹಾಗೆ ಚಿತ್ರಾನ್ನ ಇಶಾನ್ ಕಂಬಿಸ್ತಾ ಇತ್ತು. ಹಾಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚಿತ್ರಾನ್ನ, ಮೊಸರನ್ನ, ಕೋಸಂಬರಿ, ಮತ್ತೆ ಒಬ್ಬಟ್ಟು, ರವೆ ಉಂಡೆ ಇಷ್ಟು ಮಾಡ್ತಾ ಇದ್ದೀನಿ. ಅನ್ನ ಸಾಂಬಾರಿಲ್ಲ, ಬಿಕಾಸ್ ನಾವು ಇಬ್ಬರೇ ಅಲ್ವಾ. ಅನ್ನ ಸಾಂಬಾರೆಲ್ಲ ಏನಕ್ಕೆ. ಒಬ್ಬಟ್ಟು ಮಾಡೋದಕ್ಕೆ ನನ್ನ ಫ್ರೆಂಡ್ ರೀಮಾ ಬಂದಿದ್ದು. ಹೂರ್ಣನ ಫಸ್ಟು ತುಪ್ಪದಲ್ಲಿ ಡ್ರೈ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಕಂಕನ ಒಳಗಡೆ ಸ್ಟಫಿಂಗ್ ಮಾಡ್ತಾ ಇರೋದು. ಸೊ ಇವಳು ಲಟ್ಸೋದಕ್ಕೆ ಮತ್ತು ಅದು ತುಂಬೋದಕ್ಕೆಲ್ಲ ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇರೋದು. ಹಾಗೆ ಮನೆಗೆ ಮಸ್ಲಿನ್ ಕ್ಲಾತ್ ಬಟ್ಟೆನ ಟೈಟಾಗಿ ಕಟ್ಕೊಂಡು ಡಸ್ಟಿಂಗೋಸ್ಕರ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ತೊಗೊಳ್ಬೋದು. ಡಸ್ಟಿಂಗ್ ಮಾಡಿಕೊಂಡು ಸೇಮ್ ನಾವು ಯಾವ ರೀತಿ ಚಪಾತಿ ಲಟ್ಟಿಸ್ತೀವೋ ಆ ರೀತಿ ಲಟ್ಟಿಸ್ಕೋತಾ ಇರೋದು. ತುಂಬ ತೆಳುವು ಬರುತ್ತೆ. ಸೊ ನೋಡಿ, ಅರ್ಧ ಗಂಟೆಯಲ್ಲಿ ಎಷ್ಟು ಇದು ಒಬ್ಬಟ್ಟು ರೆಡಿ ಮಾಡಿದ್ದಾಳೆ. ನೋಡ್ತಾ ಇದ್ರೆ ಪ್ರತಿಯೊಂದು ಎಷ್ಟು ಚೆನ್ನಾಗಿದೆಲ್ಲ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಒಬ್ಬಟ್ಟು ಏನು ಅಂತಂದರೆ ಝೀರೋ ಆಯಿಲ್. ಒಂಚೂರು ಇವರು ಎಣ್ಣೆ ಯೂಸ್ ಮಾಡ್ಕೊಳ್ಳಲ್ಲ. ಒಬ್ಬಟ್ಟೆಲ್ಲ ಆದಮೇಲೆ ಒಬ್ಬಟ್ಟು ಮೇಲೆ ತುಪ್ಪ ಸವರಿ ಇಟ್ಬಿಡ್ತಾರೆ. ನಾನು ಕೂಡ ಟ್ರೈ ಮಾಡಿದೆ. ಕೆಳಗಡೆ ಇರೋದು ನಾ ಮಾಡಿರೋದು, ಮೇಲಿರೋದು ನನ್ನ ಫ್ರೆಂಡ್ ರೀಮಾ ಮಾಡಿರೋದು. ನಮ್ಮಿಬ್ಬರು ಒಬ್ಬಟ್ಟಿಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ನೋಡಿ.
ಮುಗಿಸ್ದೆ. ಸೊ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಆಮೇಲೆ ಊಟ ಕೊಟ್ಟು ಗಿಫ್ಟ್ ಎಲ್ಲ ಕೊಟ್ಟು ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ ಬಂದು ಹೆಲ್ಪ್ ಮಾಡಿದ್ಲು ಒಬ್ಬಟ್ಟು ಮಾಡೋದಕ್ಕೆ. ಸೊ ಅದು ಸಖತ್ತಾಗಿತ್ತು ಅವ್ರದ್ದು ಐಡಿಯಾ, ಚೆನ್ನಾಗಿದಲ್ಲ. ಸೊ ನಾನು ಎಲ್ಲೂ ನೋಡಿರ್ಲಿಲ್ಲ ಒಬ್ಬಟ್ಟನ್ನ ಆ ರೀತಿ ತಟ್ಬೋದು, ಆ ರೀತಿ ಬೇಯಿಸ್ಬೋದು ಅಂತ. ಸಖತ್ತಾಗಿ ಮಾಡ್ತಾಳೆ ರೀಮಾ ಅಂತ, ಒಳ್ಳೆ ಕುಕಿಂಗ್ ಮಾಡ್ತಾಳೆ. ಅವಳಿಗೆ ಯಾವ ರೆಸಿಪಿ ಮಾಡಿದ್ರು ಸೂಪರ್ ಅನ್ಬೋದು, ಹಂಗಿರುತ್ತೆ. ಸೊ ಹಂಗಾಗಿ ಅವಳು ಬಂದು ಹೆಲ್ಪ್ ಮಾಡೋದು. ಇಲ್ಲಾಂದ್ರೆ ನಾನಾಗಿದ್ರೆ ತಟ್ಕೊಂಡು ಹಿಂಗೆ ಅನ್ಕೊಂಡು ಕಿಚನ್ ಎಲ್ಲ ಎಣ್ಣೆ ಮಾಡ್ಕೊಂಡು ಕುತ್ಕೋತಿದ್ದೆ. ಅವಳು ಬಂದ್ಲು, ಫಟಾಫಟ್ ಒಂದು ಮಾಡಿದ್ಲು, ಕಿಚನ್ ಕ್ಲೀನ್ ಮಾಡಿ ಕೊಟ್ಟು ಹೋದ್ಲು. ಸೊ ಅದೊಂದು ಖುಷಿ ಆಯಿತು. ಸೊ ಇನ್ನೇನು ಹೇಳಿದ್ರು ಹಬ್ಬದ ಬಗ್ಗೆ, ಹಬ್ಬ ಎಲ್ಲ ಆಯಿತು. ಬಟ್ ಫೋಟೋ ತೆಕ್ಕೊಳ್ಳೋಕ್ಕೆ ಆಗಿಲ್ಲ. ರೆಡಿ ಆಗ್ಬಿಟ್ಟಿದ್ದೀನಿ ಸೀರೆ ಉಟ್ಕೊಂಡು, ರೆಡ್ ಸೀರೆಗೆ ಬ್ಲೂ ಕಲರ್ ಬ್ಲೌಸು. ಸೊ ಈ ಬ್ಲೌಸು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ, ಕಾಲರ್ ಇದೆ, ಇದಕ್ಕೆ ಕಾಲರ್ ಇರೋದಿದೆ. ಆ್ಯಂಡ್ ದೆನ್ ಬ್ಯಾಕ್ ಸೈಡ್ ಅಷ್ಟೇ ಈ ರೀತಿ ಬರುತ್ತೆ. ಸೊ ಚೆನ್ನಾಗಿದೆ ಬ್ಲೌಸ್ ಕಾಂಬಿನೇಷನ್ ಎಲ್ಲ. ಯಾಕೆಂದರೆ ಸ್ಯಾರಿ ಪೂರ ರೆಡ್ ಇದೆಯಲ್ಲ, ಅದಕ್ಕೆ ಕಾಂಟ್ರಾಸ್ಟ್ ಹಾಕೊಂಡಿದ್ದೀನಿ. ಹಾಗಾಗಲ್ಲ ಇಶಾನ ತೆಕ್ಕೊಡು ಅಂತ ಹೇಳಿದೆ, ಬಟ್ ಅವ್ನು ತೆಗಿಯಕ್ಕೆ ಬರ್ತಾನೆ ಇಲ್ಲ. ಸೊ ಎಲ್ಲ ಬ್ಲರ್ ಮಾಡ್ತಾನೆ ಇಲ್ಲ, ಶೇಕ್ ಆಗುತ್ತೆ, ಏನೇನೋ ಆಗುತ್ತೆ. ಆಮೇಲೆ ಒಬ್ಬಳೇ ಬೇಡ ಬಿಡು ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಸೊ ಇವತ್ತಿನ ಹಬ್ಬ ಚೆನ್ನಾಗಿತ್ತು, ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಇನ್ನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಐಡಿಯಾಸ್ ಎಲ್ಲ ಬಂದಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ಜೊತೆ ನೀವು ಇದ್ರಿ. ಸೊ ನಾನು ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊಂಡೆ, ಏನು ಮತ್ತೆ ಹಬ್ಬ ಯಾವ ರೀತಿ ಆಯಿತು ಅಂತೆಲ್ಲ ನೋಡಿದ್ರಿ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತಲೂ ಕೂಡ ನನ್ನ ಜೊತೆ ನೀವು ಹಂಚ್ಕೊಳ್ಬೋದು. ಆ್ಯಂಡ್ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್.